ರಾಜ್ಯದಲ್ಲಿ ಆಟೋ ಟ್ಯಾಕ್ಸಿಗಳಿಗೆ ಎಲ್ಪಿಜಿ ಗ್ಯಾಸ್ನ ಕೊರತೆಯ ಹಿನ್ನೆಲೆಯಲ್ಲಿ ಆಹಾರ ಸಚಿವರನ್ನ ಭೇಟಿ ಮಾಡಿದ್ದಾರೆ ಆಟೋ ರಿಕ್ಷಾ ಚಾಲಕರು. ಸಂಜಯ್ ನಗರ ನಿವಾಸಕ್ಕೆ ಆಟೋ ಸಮೇತವಾಗಿ ಆಗಮಿಸಿ ಸಚಿವರನ್ನ ಖುದ್ದಾಗಿ ಭೇಟಿಯಾಗಿದ್ದಾರೆ. ಸಮಸ್ಯೆ ಸಾಕಷ್ಟು ಆಗ್ತಾ ಇದೆ, ಜೀವನ ನಡೆಸೋದು ತೀವ್ರ ಕಷ್ಟ ಆಗ್ತಾ ಇದೆ. ಬಾಡಿಗೆ ಹೊಡಿಲಿಲ್ಲ ಅಂತ ಅಂದ್ರೆ ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ, EMI ಕಟ್ಟಕ್ಕಾಗಲ್ಲ. ಇಷ್ಟು ದಿನ ನೋಡಿದ್ರು ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಂತರು. ಇದಾಗದೇ ಇರೋ ಕೆಲಸ ಅಂತ ನೇರವಾಗಿ ಸಚಿವರನ್ನೇ ಭೇಟಿಯಾಗಿದ್ದಾರೆ. ಸಚಿವ ಮುನಿಯಪ್ಪ ಬಳಿ ಸಮಸ್ಯೆಯನ್ನ ಖುದ್ದಾಗಿ ಹೇಳ್ಕೊಂಡಿದ್ದಾರೆ ಆಟೋ ಚಾಲಕರು. ತಿಂಗಳಿಂದ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಕೂಡಲೇ ನಮಗೆ LPG ಗ್ಯಾಸ್ ಕೊಡಿಸ್ಬೇಕು ಅಂತ ಮನವಿ ಮಾಡಿದ್ರು. ಆಟೋದಿಂದ ನಮ್ಮ ಕುಟುಂಬ ಜೀವನ ನಡೀತಾ ಇದೆ, ಗ್ಯಾಸ್ ಬಂಕ್ಗಳಿಗೆ ಗ್ಯಾಸ್ ಸಪ್ಲೈ ಮಾಡಿ ಅಂತ ಮನವಿ ಮಾಡಿದ್ರು. ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಆಹಾರ ಸಚಿವ ಮುನಿಯಪ್ಪನವರು. ಯಾರು ಕೂಡ ಬೆಳಿಗ್ಗೆ ಯಾರು ಕೂಡ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು, ಆಟೋ ಸಂಘದವರು ಮನವಿ ಮಾಡ್ಕೊಳ್ತಾ ಇದ್ರು. ಇದೀಗ ನೇರವಾಗಿ ಸಚಿವರನ್ನೇ ಭೇಟಿ ಆಗಿದ್ದಾರೆ. ಏನ್ ಭರವಸೆ ಕೊಟ್ಟಿದ್ದಾರೆ, ಯಾವಾಗ ಸಮಸ್ಯೆ ಎಲ್ಲ ಬಗೆಹರಿಯತ್ತಂತೆ? ಕಳೆದ 1 ತಿಂಗಳಿಂದ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದ ಕಾರಣದಿಂದಾಗಿ ಆಟೋ ಚಾಲಕರು ಪರದಾಡಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಮಹಾನಗರದಲ್ಲಿ ಆಟೋ ಓಡ್ಸಕ್ಕಾಗದೆ ಆಟೋ ಚಾಲಕರು ಆಟೋಗಳನ್ನೇ ನಿಲ್ಲಿಸಿ ಒಂದ್ ಕಡೆ ಪ್ರತಿಭಟನೆ ಮಾಡುವಂತ ವ್ಯವಸ್ಥೆ ನಿರ್ಮಾಣ ಆಗಿದೆ. ಒಂದ್ ಕಡೆ ಸರ್ಕಾರದ ಮೇಲೆ ಒತ್ತಾಯವನ್ನ ಹಾಕ್ತಾ ಇದ್ದಾರೆ. ಸರ್ಕಾರದ ಮೇಲೆ ಒತ್ತಾಯವನ್ನ ಹಾಕಿದ್ರು ಕೂಡ ಸರ್ಕಾರ ಸರಿಯಾದಂತ ರೀತಿಯಲ್ಲಿ LPG ಗ್ಯಾಸ್ ಅನ್ನ ಪೂರೈಕೆ ಮಾಡ್ತಾ ಇಲ್ಲ, CNG ಗ್ಯಾಸ್ಗಳನ್ನ ಪೂರೈಕೆ ಮಾಡ್ತಾ ಇಲ್ಲ. ಹೀಗಾಗಿ ರಾಜ್ಯ ರಾಜಧಾನಿ ಅಂತ ಮಹಾನಗರದಲ್ಲಿ ಕೂಡ ಬೆಂಗಳೂರಿನ ಬಹುತೇಕ LPG ಗ್ಯಾಸ್ ಬಂಕ್ಗಳು ಸ್ಥಗಿತ ಆಗುವಂತ ಪ್ರಯತ್ನ ಆಗ್ತಾ ಇದೆ. ಯಾಕಂದ್ರೆ ಕೇಂದ್ರದಿಂದ ಬರಬೇಕಾದಂತ LPG ಗ್ಯಾಸ್ ಏನಿದೆ ಸರಿಯಾದಂತ ರೀತಿಯಲ್ಲಿ ಬಂಕ್ಗಳಿಗೆ ಬರ್ತಾ ಇಲ್ಲ. ಹೀಗಾಗಿ ಬೆಂಗಳೂರಿನ ಬಹುತೇಕ ಗ್ಯಾಸ್ ಬಂಕ್ಗಳು ಮುಚ್ಚಬೇಕಾದಂತ ಒಂದು ಅನಿವಾರ್ಯವಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಒಂದ್ ಕಡೆ ಸರ್ಕಾರ ಹೇಳ್ತಾ ಇದೆ, ಆಹಾರ ಇಲಾಖೆ ಹೇಳ್ತಾ ಇದೆ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ LPG ಕೊರತೆ ಇಲ್ಲ ನಮ್ಮಲ್ಲಿ, ಅದು ಕೂಡ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಾವು ಸರಿಯಾದಂತ ರೀತಿಯಲ್ಲಿ ಪೂರೈಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ, ಆಹಾರ ಇಲಾಖೆ ಕೂಡ ಹೇಳ್ತಾ ಇದೆ. ಆದ್ರೆ ವಾಸ್ತವ ಪರಿಸ್ಥಿತಿ ನೋಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನ ಮಹಾನಗರದಲ್ಲಿ ಬಹುತೇಕ LPG ಗ್ಯಾಸ್ಗಳು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ, CNG ಗ್ಯಾಸ್ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಹೀಗಾಗಿ ಆಟೋ ಚಾಲಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ತುಂಬಾ ಸಮಸ್ಯೆ ಆಗ್ತಿರೋ ಕಾರಣದಿಂದಾಗಿ ಸರ್ಕಾರದಕ್ಕೆ ಎಷ್ಟೇ ಮನವಿಯನ್ನ ಮಾಡಿದ್ರು ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಗ್ಯಾಸ್ಗಳನ್ನ ಪೂರೈಕೆ ಮಾಡುವಂತ ಪ್ರಯತ್ನವನ್ನು ಸರ್ಕಾರ ಮಾಡ್ತಾರೆ. ಹೀಗಾಗಿ ಇವತ್ತು ಸಚಿವ KH ಮುನಿಯಪ್ಪ ಅವರ ನಿವಾಸಕ್ಕೆ ಆಟೋ ಚಾಲಕರು ಕೂಡ ಭೇಟಿ ಮಾಡಿ ನಮಗೆ ಆಗ್ತಾ ಇರುವಂತ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಿ, ಒಂದ್ ಕಡೆ ನೀವ್ ಹೇಳ್ತಾ ಇದ್ದೀರಾ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು LPG ಗ್ಯಾಸ್ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ವಾಸ್ತವ ಪರಿಸ್ಥಿತಿ ನೋಡಿದ ಸಂದರ್ಭದಲ್ಲಿ ಬೆಂಗಳೂರಿನ LPG ಗ್ಯಾಸ್ಗಳಲ್ಲಿ ಗ್ಯಾಸ್ ಕೂಡ ಇಲ್ಲ. ಹೀಗಾಗಿ ನಮಗೆ ಅಗತ್ಯ ಇರುವಂತ ಎಲ್ಲಾ ಗ್ಯಾಸ್ ಅನ್ನ LPG ಗ್ಯಾಸ್ ಅನ್ನ ಮತ್ತು CNG ಗ್ಯಾಸ್ ಅನ್ನ ಪೂರೈಕೆ ಮಾಡುವಂತ ಪ್ರಯತ್ನವನ್ನ ಮಾಡಿ, ಇಲ್ಲಂದ್ರೆ ನಾವು ಆಟೋಗಳನ್ನ ನಿಲ್ಲಿಸಬೇಕಾದ ಒಂದು ಪರಿಸ್ಥಿತಿ ಕೂಡ ಬೆಂಗಳೂರಲ್ಲಿ ನಿರ್ಮಾಣ ಆಗುತ್ತೆ ಅಂತ ಇವತ್ತು ಸಚಿವರಿಗೆ ಒಂದು ಮನವರಿಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಗ್ಯಾಸ್ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆಯೋ ಆ ಎಲ್ಲಾ ಸಮಸ್ಯೆಯನ್ನ ಇವತ್ತು ಸಚಿವರ ಮುಂದೆ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ಹೀಗಾಗಿ ಸಚಿವರು ಕೂಡ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ, ನಿಮಗೆ ಬೇಕಾದಂತ ಎಲ್ಲಾ ಗ್ಯಾಸ್ ಅನ್ನ ನಾವು ಪೂರೈಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಇವತ್ತು ಕಂಪನಿಗಳ ಜೊತೆ ಸಭೆಯನ್ನ ಮಾಡ್ತೀವಿ, ಸಭೆ ಆದ ನಂತರ ಗ್ಯಾಸ್ ಕೊರತೆ ಆಗದಂತ ರೀತಿಯಲ್ಲಿ ನಾವು ಪೂರೈಕೆ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತು ಸಚಿವರ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಕ್ಕೆ ಆಟೋ ಚಾಲಕರು ಕೂಡ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಸಚಿವರ ಭೇಟಿಯನ್ನ ಮಾಡಿ ಕೇವಲ ಸಮಸ್ಯೆಯನ್ನ ಬಗೆಹರಿಸಿ ಅನ್ನೋ ಮನವಿಯನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ಮತ್ತು ಸಚಿವ KH ಮುನಿಯಪ್ಪ ಇವತ್ತು ಎಲ್ಲಾ ಕಂಪನಿಗಳ ಜೊತೆ ಸಭೆಯನ್ನ ಮಾಡಿ ಆಟೋ ಚಾಲಕರಿಗೆ ಆಗ್ತಿರುವಂತ ಸಮಸ್ಯೆಯನ್ನ ಬಗೆಹರಿಸಕ್ಕೆ ಇವತ್ತು ಮಹತ್ವದ ಒಂದು ಸಭೆಯನ್ನ ಕೂಡ ಕರೆದಿದ್ದಾರೆ. ಹೀಗಾಗಿ ಆಟೋ ಚಾಲಕರಿಗೆ ಆಗ್ತಿರುವಂತ ಸಮಸ್ಯೆಯನ್ನ ಸಚಿವರು ಈಗ ಬಗೆಹರಿಸಕ್ಕೆ ಅಖಾಡಕ್ಕೆ ಕೂಡ ಇರ್ತಾರೆ. ಹೀಗಾಗಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಎದುರಾಗಿರುವಂತ ಗ್ಯಾಸ್ ಕೊರತೆ ಇನ್ನಾದ್ರೂ ನೀಗುತ್ತಾ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿ ಇವತ್ತದ್ದು ಇದೆ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾರು ಕೂಡ